ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮಸ್ತ್ ಪೈಕಿ ಪೂರಿ ಮಾಡತ್ತನಂತ. ಇಲ್ಲೇ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಗೋಧಿ ಹಿಟ್ಟ ಒಂದು 4 ಕಪ್ ಐತಿ. ಇಲ್ಲಿ ನಾನು ತೋರ್ಸತ್ತೇನಿಲ್ಲ, ಈ ಕಪ್ಪಿಲ್ಲೇ 4 ಕಪ್ ಐತಿ. ಅದಕ್ಕೆ ನಾನಿಲ್ಲೇ 1 ಕಪ್ ಮೈದಾ ಹಾಕ್ಕೊಂಡೇನಿ ರೀ. ಇನ್ನು 1 ಕಪ್ ಸಣ್ಣ ರವೆ ತೊಗೊಳತ್ತೇನೆ. ಬಾಂಬೆ ರವೆ ಅಂತಾರೆ ನೋಡಿರಿ, ಬಾಂಬೆ ರವೆ ಮತ್ತು ಚಿರೋಟಿ ರವೆ ಅಂತಾರೋ ಅದನ್ನೊಂದು ಕಪ್ ಹಾಕ್ಕೊಳತ್ತೇನೆ. ಇನ್ನು ಒಂದು ಅರ್ಧ ಕಪ್ ಮೊಸರು ಐತ್ರಿ, ಮೊಸರು ಸೇರ್ಸತ್ತೇನೆ. ಇನ್ನು ಒಂಚೂರು ಉಪ್ಪು ಹಾಕಿ ಎಲ್ಲ ಚಂದಾಗಿ ಮೊಸರಿನ ಜೊತೆ ಮಿಕ್ಸ್ ಆಗುವಂಗೆ ನಾದ್ಕೊಂಬಂದ್ಬಿಡೋನು. ಸ್ವಲ್ಪ ನೀರು ಹಾಕೊಂಡ್ರಿ ನಾವು ಹದವಾಗಿ ನಾದ್ಕೊಂಬಿಡೋನು. ಎಷ್ಟು ಹದಕ್ಕೆ ಇರ್ಬೇಕಂದ್ರೆ ರೀ, ಚಪಾತಿ ಹಿಟ್ಟಿನಕ್ಕಿಂತ ರೀ ಸ್ವಲ್ಪ ಸಾಫ್ಟಾಗೆ ಇರಬೇಕು, ಹೋಳ್ಗೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಅಂದ್ರೆ ನಮ್ಮ ಪೂರಿ ರೀ ಮಸ್ತ್ ಪೈಕಿ ಬಂದುಬಿಡ್ತಾವೆ. ರವೆ ಹಾಕಿರೋದ್ರಿಂದ ರೀ ಬರೋಬ್ಬರಿ ಒಂದು 2 ತಾಸರ ನೆನಿತಂದ್ರೆ ರೀ ಪುರಿ ಬಾಳ್ಗೆ ನಿಂದ್ರಗಂದ ಉಬ್ಬಿ ಓಡಿ ಬರ್ತಾವೆ ನೋಡ್ರಿ. ಇಷ್ಟು ಹದಕ್ಕಾಯ್ತು. ಇನ್ನು ಮ್ಯಾಲೆ ಒಂಚೂರು ಎಣ್ಣೆ ಹಾಕಿ ಇನ್ನಟ ಹದವಾಗಿ ನಾದ್ಕೊನಂತ್ರಿ. ಹಿಟ್ಟು ಅನ್ನೋದ್ರಿ ಯಾವಾಗಿದ್ರೂ ನಾದಿನ ಹದಕ್ಕೆ ಬಂದುಬಿಡ್ತೈತಿ. ಎಷ್ಟು ಟೈಮ್ನ ತೊಗೋತೈತಲ್ರಿ ನೆನೆಯಕ್ಕೆ, ಅಷ್ಟು ನಮ್ಮ ಪೂರಿ ಮಸ್ತ್ ಪೈಕಿ ಬಂದುಬಿಡ್ತಾವೆ. ಇನ್ನು ಇಷ್ಟ ಆಯ್ತು ನೋಡ್ರಿ. ಇನ್ನು ಇದನ್ನು ನೆನೆಯಕ್ಕಂತ ಇಟ್ಬಿಡೋಣಂತ ನೋಡ್ರಿ. ಇಲ್ಲೇ ಇನ್ನು ಇದಾದಿಂದ್ರಿ ಪಲ್ಯ ಮತ್ತು ಚಟ್ನಿಗಳನ್ನ ರೆಡಿ ಮಾಡ್ಕೊಳಂತ ನಡೀರಿ. ಇನ್ನು ಫಸ್ಟ್ಗೆನ ಬಟಾಟಿನ ಕುದಿಸ್ಕೊಂಬಂದ್ಬಿಡೋಣಂತ. ಇದು ಸಣ್ಣಗೆ ಎಲ್ಲ ಕುದಿಲ್ರಿ. ಇನ್ನು ನಾ ಇಲ್ಲಿ ಬೆಟಗೇರಿ ಚಟ್ನಿ ಮಾಡಾಕ್ರಿ ಪುಟಾಣಿ ತೊಗೊಂಡೇನಿ. ಅವನಟ್ರಿ ಎಲ್ಲ ಪೌಡ್ರ್ ಮಾಡ್ಕೊಂಬಂದ್ಬಿಡೋನು. ಈ ಬೆಟಗೇರಿ ಚಟ್ನಿಗೆ ರೀ ಮೇನ್ ಬೇಕಾಗಿದ್ದ ಪುಟಾಣಿ ಹಿಟ್ಟು ನೋಡ್ರಿ. ಇಷ್ಟ ಆಯಿತು. ಇನ್ನು ಇದನ್ನು ಸೈಡ್ ಎತ್ತಿಟ್ಟು ಇನ್ನು ಆಲೂ ಕುದ್ದಾವ್ರಿ, ಅದನ್ನೊಂದು ಚೂರ ಸಣ್ಣಗೆ ಎಲ್ಲನೂ ನಾವು ಮೆತ್ತಗೆ ಮಾಡ್ಕೊಂಬಿಡೋನು. ದೋಸೆ ಜೊತೆ ಮತ್ತು ಪೂರಿ ಜೊತೆ ರೀ ಸ್ವಲ್ಪ ಆಲೂಗಡ್ಡೆ ಪಲ್ಯ ಸಾಫ್ಟಾಗಿದ್ದರೆ ಟೇಸ್ಟ್ ಹತ್ತೈತಿ. ಅದಕ್ಕೆ ಒಗ್ಗರ್ಣೆ ಕೊಡೋಕ್ಕಿಂತ ಮುಂಚೆನೇ ರೀ ನಾ ಇಲ್ಲೆಲ್ಲ ಮೆತ್ತಗೆ ಇಲ್ಲೇ ಕುಕ್ಕರ್ನೊಳಗೆ ಮಾಡ್ಕೊಂಬಿಟ್ಟಿದ್ದಾನಂತ. ಇನ್ನು ಒಂಚೂರು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಅರಿಶಿನ ಮತ್ತು ಗರಂ ಮಸಾಲೆ ಹಾಕಿ ಈ ಥರಾಗ ಮಿಕ್ಸ್ ಮಾಡ್ಕೊಳತ್ತಾನ ನೋಡ್ರಿ. ಹಿಂಗೆ ಮಾಡಬೇಕು ಅಂತ ಏನಿಲ್ಲರಿ, ಯಾಕಂದ್ರೆ ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ ಮಾಡಿರಿ. ಇನ್ನು ಒಂದೇ ಥರ ಮಾಡ್ತೀನೋಕ್ಕಿಂತ ರೀ ಸ್ವಲ್ಪ ಚೇಂಜಸ್ ಮಾಡ್ತಿಂದ್ರೆ ಟೇಸ್ಟೂ ಭಾರಿ ಹತ್ತೈತಿ. ಇನ್ನು ಅದನ್ನು ಸೈಡ್ ಎತ್ತಿಟ್ರಿ ಎಣ್ಣೆ ಕಾದತಿ. ಎಣ್ಣೆ ಕಾದಿಂದ್ರೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಒಂಚೂರು ಬ್ರೌನ್ ಕಲರ್ ಬರಲಿ, ಆಗ ಜೀರಿಗೆ ಸಾಸ್ಮೆ ಹಾಕಿ ಒಗ್ಗರಣೆ ಕೊಡತ್ತಾನಂತ. ಫಸ್ಟ ಜೀರಿಗೆ ಸಾಸ್ಮೆ ಹಾಕಿದ್ರೆ ಎಲ್ಲ ಹೊತ್ತು ಬಿಡ್ತಾವೆ. ಇನ್ನು ಉಳ್ಳಾಗಡ್ಡೆ ಹೆಂಚಿಟ್ಕೊಂಡೇನ್ರಿ, ಉದ್ದಕ್ಕೆ ಮೆಣಸಿನ್ಕಾಯಿನೂ ಹೆಂಚಿದ್ದಿ ಮತ್ತು ಕರಿಬೇವು ಎಲ್ಲ ಮಿಕ್ಸ್ ಮಾಡಿರಿ. ಇದನ್ನು ಇದ್ರೊಳಗೆ ಬಾಡಿಸ್ಕೊಂಬಂದ್ಬಿಡೋನು. ಇನ್ನು ಇದಕ್ಕೇನು ಹಾಕೋದ ಬೇಡ್ರಿ, ಯಾಕಂದ್ರೆ ಆಲ್ರೆಡಿ ಎಲ್ಲನೂ ನಾವು ಮುಂಚೆನೇ ಹಾಕಿ ಇಟ್ಬಿಟ್ಟಿದ್ದೀವಿ ನೋಡಿರಿ. ಉಳ್ಳಾಗಡ್ಡೆ ಎಲ್ಲ ಕಲರ್ ಚೇಂಜ್ ಆಗಿ ಇಷ್ಟ ಆಯಿತು. ಈ ಟೈಮ್ದಾಗ ನಾವು ಆಲೂ ಏನು ಕುಡಿಸಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನ ಇದಕ್ಕೆ ಸೇರ್ಸಾತನಂತ. ಎಲ್ಲನೂ ಇದ್ರ ಜೊತೆ ರೀ ಮಿಕ್ಸ್ ಮಾಡ್ಕೊಂಬಿಡೋನು. ಒಂಚೂರು ಚೇಂಜಸ್ ಮಾಡಿ ತಿನ್ನೋದ್ರಿಂದ ರೀ ಟೇಸ್ಟೂ ಬೇರೆ ಕೊಡ್ತಾವೆ. ಯಾಕಂದ್ರೆ ಲೈಫ್ನಾಗೂ ಒಂಚೂರು ಚೇಂಜಸ್ ಅನ್ನೋದು ಬೇಕಾಕತಿ. ಇನ್ನು ಈ ಟೈಮ್ದಾಗ ರೀ ಒಂದು ಅರ್ಧ ಕಪ್ ಅಷ್ಟು ನಾನು ಹಾಲು ಹಾಕತ್ತೀನಿ ನೋಡಿರಿ. ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗುವಂಗೆ ಹೊಳ್ಸಾಡ್ಕೊಂಬಂದ್ಬಿಡೋನು. ಯಾವುದೋ ಒಂದು ಅಡುಗೆ ಮಾಡಿದ್ರು ರೀ ಫೈನಲ್ ಟಚ್ ಅಂತ ಕೊಡಲೇಬೇಕಾಕತಿ. ಅದಕ್ಕೆ ನಾ ಇಲ್ಲೇ ಲಾಸ್ಟ್ ಒಂಚೂರು ಬೆಣ್ಣೆ ಹಾಕಿ ಎಲ್ಲನೂ ನಾ ಇದ್ರಾಗ ಹೊಳ್ಸಾಡತ್ತನಂತ. ಇನ್ನು ಮ್ಯಾಲೆ ಚಂದ ಕಾಣಕಂತ್ರಿ ನೀವು ಬೇಕಾರ ಹಸಿ ಕೊಬ್ಬರಿ ತುರಿ ಇದ್ರೆ ಅದನ್ನೂ ಹಾಕೋರಿ, ಕೊತ್ತಂಬರಿ ಹಾಕೋರಿ, ನಿಮಗೆ ಏನು ಇಷ್ಟ ಬರ್ತೈತಲ್ಲ ಅದನ್ನು ಹಾಕೋರಿ. ಆದರೆ ಈಗ ಮಾತ್ರ ಮಸ್ತ್ ಪೈಕಿ ನಮ್ದು ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಟ್ಟೈತಿ. ಇನ್ನು ಇದ್ರ ಸೈಡ್ ತೆಗೆದಿಟ್ಬಿಡೋಣಂತ್ರಿ. ಇನ್ನು ಒಂದು ಸಣ್ಣ ಕಡಾಯಿ ಕಾಯಕ್ಕಿಡೋನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರಾಗ ಉದ್ದಕ್ಕೆ ಉಳ್ಳಾಗಡ್ಡಿ ಹೆಂಚ್ಕೊಂಬಂದೇನು ರೀ ಅದನ್ನು ಸೇರ್ಸತ್ತೇನೆ. ಯಾಕಪ್ಪ ಅಂತಂದರೆ ಕೊಬ್ಬರಿ ಚಟ್ನಿ ಮಾಡ್ಬೇಕಲ್ರಿ, ಪೂರಿ ಅಷ್ಟೇ ಮಾಡಿದ್ರೆ ನಡೀತೈತೇನು ರೀ. ಬೆಟಗೇರಿ ಚಟ್ನಿನೂ ಬೇಕು ಮತ್ತು ಕೊಬ್ಬರಿ ಚಟ್ನಿನೂ ಬೇಕು. ಕೊಬ್ಬರಿನೂ ರೀ ಡೈರೆಕ್ಟಾಗಿ ಹಂಗೆ ಮಿಕ್ಸರ್ಗೆ ಹಾಕೋಕ್ಕಿಂತ ಸ್ವಲ್ಪ ಉಳ್ಳಾಗಡ್ಡಿ ಜೊತೆ ರೀ ಫ್ರೈ ಮಾಡಿ ಹಾಕಿದ್ರೆ ಅದು ಮಸ್ತ್ ಟೇಸ್ಟ್ ಕೊಟ್ಬಿಡ್ತೈತಿ. ಅದಕ್ಕಿಲ್ಲೇ ಉಳ್ಳಾಗಡ್ಡಿ ಜೊತೆ ರೀ ನಾನು ಬೆಳ್ಳುಳ್ಳಿ ಮತ್ತು ಹಸಿದ ಶುಂಠಿ ಹಾಕ್ಕೊಳತ್ತೀನಿ. ಇನ್ನು ಇಷ್ಟ ಆಯ್ತು ರೀ. ಇನ್ನು ಇದೇ ಟೈಮ್ದಾಗ ಕೊಬ್ಬರಿ ಸೇರ್ಸಾತೇನೆ ನೋಡ್ರಿ. ಇಷ್ಟ ಆಯಿತು. ಇದೆಲ್ಲ ರೀ ಕಲರ್ ಚೇಂಜ್ ಆಗಲಿ, ಭಾಳ ಏನು ಹೊತ್ಸೋದು ಬೇಡ. ಸ್ವಲ್ಪ ಹೌದೋ ಅಲ್ಲೋ ಅಷ್ಟು ಹುರ್ಕೊಂಬಂದ್ಬಿಡೋನು. ನಮಗೆ ಖಾರಕ್ಕೆ ರೀ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕೋನು. ನಾನು ಮಾತ್ರ ಒಂದೇ ಸೇರಿಸಿದ್ದೀನಿ, ಯಾಕಂದ್ರೆ ನಮಗೆ ಕಾಯಿ ಸಿಟ್ಟು ಭಾಳ ಅದಾವ್ರಿ. ಹೀಗಾಗಿ ಚಟ್ನಿದ ಪ್ರಮಾಣನೂ ಕಡಿಮೆ ಇದ್ದಿದ್ದರಿಂದ ರೀ ಅದಕ್ಕೆ ಒಂದೇ ಸೇರಿಸಿದೇನಂತ. ಇನ್ನು ಕರಿಬೇವು ಸೇರಿಸಿದ್ದೀನಿ ರೀ. ಎಲ್ಲನೂ ಹುರ್ಕೊಂಬಂದ್ಬಿಡೋನು ನೋಡಿರಿ. ಇಷ್ಟ ಆಯಿತು. ಎಷ್ಟು ಹುರಿಬೇಕಪ್ಪ ಅಂದ್ರೆ ಇಲ್ಲಿ ತೋರ್ಸಾತ ನೋಡಿರಿ. ಇಷ್ಟ ಒಂಚೂರು ಹೌದೋ ಅಲ್ಲೋ ಕಲರ್ ಚೇಂಜ್ ಆತಂದ್ರೆ ತೆಗೆದಿಟ್ಬಿಡೋನು. ಇದು ಪೂರ್ತಿ ತನಗೆ ಆದಿನ್ರಿ. ಇದನ್ನಟ್ಟ ನಾವು ರುಬ್ಕೊಂಬಂದ್ಬಿಡೋಣಂತ. ಇನ್ನು ಈಗಾಗಲೇ ಎಲ್ಲ ಕೂಡಿಸಂತಿ ಹುರಿದೇವ್ರಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ. ಇನ್ನು ಮೇನ್ ಸೇರಿಸೋದು ಪುಟಾಣಿ ಹಿಟ್ಟು ಸೇರ್ಸಾತೇನೆ ರೀ. ಪುಟಾಣಿನೂ ಡೈರೆಕ್ಟಾಗಿ ಹಾಕಿದ್ರೆ ನಡೀತೈತೆ ರೀ. ನಾನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಕ್ಕೆ ಇದಕ್ಕೂ ಇಲ್ಲೇ ಸೇರಿಸ್ಬಿಟ್ಟಿದ್ದೀನಿ. ಇನ್ನು ನೀರು ಹಾಕಿ ಸ್ವಲ್ಪ ರುಬ್ಕೊಂಬಂದ್ರೆ ಇಷ್ಟ ನುಣ್ಣಗೆ ಪೇಸ್ಟ್ ರೆಡಿ ಆಗಿಬಿಡ್ತು.
ಇನ್ನು ಕೊಬ್ಬರಿ ಚಟ್ನಿ ರೆಡಿ ಆದಿಂದ್ರೆ ಅದಕ್ಕೆ ಒಂಚೂರು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆನ ರೆಡಿ ಮಾಡತ್ತಾನೆ. ಹಂಗೆ ಕೊಬ್ಬರಿ ಚಟ್ನಿ ತಿಂದರೂ ನಡೀತೈತ್ರಿ. ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಅದು ಒಂಥರ ಟೇಸ್ಟಾಗಿ ಕೊಟ್ಬಿಡ್ತೈತಿ. ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿದ್ರು ಬರ್ತೈತ್ರಿ. ನಾನು ಮಾತ್ರ ಅಗ್ದಿ ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ರೆಡಿ ಮಾಡಿಬಿಟ್ನಿ. ಇನ್ನು ಮುಂದೆ ಮಾಡೋದರಿ ಬೆಟಗೇರಿ ಚಟ್ನಿ ಮಾಡತ್ತಾನಂತ ಅದನ್ನ ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ ಕಾರು ಕಲ್ಲಾಗ ಹಸಿ ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಖಾರನ ರೆಡಿ ಮಾಡಿದ್ದೇನೆ ರೀ. ನೀವು ಒಣ ಖಾರ ಹಾಕಿದ್ರು ಬರ್ತೈತಿ. ನಾನು ಒಂಚೂರು ಹಸಿ ಖಾರ ಹಾಕಿಬಿಟ್ಟಿದ್ದೇನಂತ. ಇನ್ನು ಇದಕ್ಕೂ ಒಗ್ಗರಣೆ ರೆಡಿ ಮಾಡಿರಿ. ಜೀರಿಗೆ ಸಾಸಿವೆ ಹಾಕಿ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿಟ್ಟಿದ್ದೀನಿ, ಅದನ್ನು ಕುಡ್ಸಾತನಂತ. ನೋಡಿರಿ ಇದೊಂಚೂರು ಎಲ್ಲ ಕಲರ್ ಚೇಂಜ್ ಆಗಲಿ. ಇಷ್ಟ ಆಯಿತು. ಇನ್ನು ಈ ಟೈಮ್ದಾಗ ರೀ ನಾವು ಹಸಿ ಖಾರ ಏನು ಕಲ್ಲಾಗ ಹರ್ಕೊಂಬಂದಿದ್ದೀವಲ್ಲ ಮೆಣಸಿನ್ಕಾಯಿಗೆ, ಅದನ್ನೊಂಚೂರು ಇದಕ್ಕೆ ಸೇರ್ಸತ್ತನಂತ. ನೋಡಿರಿ ಇಷ್ಟ ಆಯಿತು. ನೋಡಿರಿ ಇಷ್ಟ ಆಯಿತು. ಇದು ಪೂರ್ತಿಯಾಗಿ ತನಗಾಗಲ್ರಿ. ಇದು ತನಗಾಗೋವರೆಗೂ ರೀ ಇನ್ನೊಂದು ಕೆಲಸ ಬೆಟಗೇರಿ ಚಟ್ನಿದ ಮಾಡೋದೈತಿ ನಡೀರಿ. ಇಲ್ಲಿ ನೋಡ್ರಿ ಒಂದು ಗುಂಡಾನಿ ತುಂಬ ನಾನು ಮೊಸರು ತೊಗೊಂಡನಂತೆ. ಯಾವುದರ ಮೊಸರು ಇರಲಿ ನಡೀತೈತಿ. ಇನ್ನು ಇಷ್ಟು ಅಳತಿಗೆ ಐತಲ್ರಿ. ಇನ್ನು ಇದನ್ನೊಂದು ಬೊಗಣಿಗೆ ಹಾಕ್ಕೊಂಡು ಅದಕ್ಕೆ ನಾನು 1-2 ಚಮಚಿ ಪುಟಾಣಿ ಹಿಟ್ಟು ಹಾಕಿ ಗರ 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 ಅಂತ ಗಂಟು ಇರಲಾರ್ದಂಗೆ ಕಲಿಸ್ಬಿಡೋನು. ಈ ಚಟ್ನಿ ರೀ ಭಾಳ ತಿಳುವಾದರೂ ಸರಿ ಅನಿಸಲ್ಲ, ಭಾಳ ಗಟ್ಟಿ ಆದ್ರೂ ಸರಿ ಅನಿಸಲ್ಲ. ಹಿಂಗೆ ನೋಡ್ಕೊಂಡು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಕತಿ. ನೋಡಿರಿ ಇಷ್ಟ ಆಯಿತು. ಇನ್ನೇನೈತಲ್ಲ ನಾವು ಆರಾಕಂತ ಇಟ್ಟಿದ್ದೀವಲ್ರಿ ಒಗ್ಗರಣೆ, ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಬಿಡೋಣಂತ. ಬರ್ರಿ ನೆನಪಿನಾಗ ಇಟ್ಕೋರಿ, ಪೂರ್ತಿ ತನಗಾಗಲ್ರಿ ಒಗ್ಗರಣೆ. ಯಾಕಂದ್ರೆ ಪುಟಾಣಿ ಹಿಟ್ಟು ಹಾಕಿದ್ರಿಂದ ರೀ ತಳ ಹಿಡಿದು ಬಿಡ್ತೈತಿ. ಖಾರ ಜಾಸ್ತಿ ತಿನ್ನೋರಿದ್ರೆ ಖಾರ ಹಾಕ್ಬೋದ್ರಿ. ನಾವು ಸ್ವಲ್ಪ ಖಾರ ಕಮ್ಮಿನ ತಿಂತೇವೆ, ಹೀಗಾಗಿ ಒಂದೇ ಮೆಣಸಿನ್ಕಾಯಿದ್ದ ಖಾರ ಕೊಡ್ಸಿದ್ದೀನಿ. ಇನ್ನು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟೇ ಉಪ್ಪು ಹಾಕಿ ಎಲ್ಲನೂ ರೀ ಮಿಕ್ಸ್ ಕೊಟ್ಕೊಂಡು, ಇನ್ನು ಒಂಚೂರು ಸ್ವೀಟೂ ಬೇಕಲ್ರಿ, ಅದಕ್ಕೆ ಒಂದು ಅರ್ಧ ಚಮಚಿ ನಾನು ಸಕ್ಕರೆ ಪುಡಿನೂ ಸೇರಿಸ್ಬಿಟ್ಟಿದ್ದೇನಂತ. ಫೈನಲ್ಲಾಗಿ ಇಷ್ಟು ರೆಡಿ ಆಯಿತು. ಇನ್ನು ಎಲ್ಲನೂ ತೆಗೆದಿಟ್ರಿ ಪೂರಿ ಮಾಡೋಣಂತ ನಡೀರಿ. ನೋಡ್ರಿ ಇಷ್ಟು ಹಿಟ್ಟು ನಮ್ದು ಅದಕ್ಕೆ ಬಂದುಬಿಟ್ಟೈತಿ. ಇನ್ನು ಆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡ್ರಿ ನಾವು ಎಷ್ಟು ಬೇಕಲ್ಲ ಅಷ್ಟನ್ನು ಅದ್ಕೊಂಡು ಸಣ್ಣಗೆ ಉಳ್ಳಿನೂ ಕಟ್ ಮಾಡಿ ಇಟ್ಕೊಂಡ್ಬಿಡೋನು. ಇಲ್ಲಿ ನೋಡ್ರಿ ಇನ್ನು ಒಂದೊಂದು ಸೈಜ್ ಪ್ರಕಾರ ಕಟ್ ಮಾಡಿ ಇಟ್ಕೊಂಡ್ಬಿಡೋನು. ಪೂರಿ ದೊಡ್ಡದು ಬೇಕಂದ್ರೆ ದೊಡ್ಡ ಉಳ್ಳಿಗೆ ಮಾಡೋಣಂತ. ನಾನು ಒಟ್ಟು ಮೀಡಿಯಮ್ ಉಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಂತ್ರಿ. ಇನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಬಿಡೋನು. ಹಿಟ್ಟು ಹಚ್ಚೋಕ್ಕಿಂತ ರೀ ಎಣ್ಣೆ ಹಚ್ಚಿದ್ರೇನ ರೀ ಎಣ್ಣೆನೂ ಕಪ್ಪಾಗೋದಿಲ್ಲ ಮತ್ತು ಪೂರಿನೂ ಮಸ್ತ್ ಬರ್ತಾವೆ. ಆದಷ್ಟು ರೀ ಪೂರಿನ ದಂಡಿನ ಲಟ್ಟಿಸ್ಕೊಂಡ್ಬಿಡೋನು. ದಂಡಿ ಲಟ್ಸೋದ್ರಿಂದ ರೀ ಪೂರಿ ಜಾಸ್ತಿ ಉಬ್ಬಿ ಬರ್ತಾವೆ. ಇನ್ನು ಎಣ್ಣೆನೂ ಕಾದೆ ಬಿಟ್ಟೈತಿ, ಹಾಕಿ ತೋರಿಸ್ತಾನಂತ ನಡೀರಿ. ಇಲ್ಲಿ ನೋಡ್ರಿ ನಮ್ಮ ಪುರಿ ಅನ್ನೋದು ಎಷ್ಟು ಮಸ್ತ್ ಪೈಕಿ ಉಬ್ಬಿ ಬರಾಕತ್ತಾವೆ ಮತ್ತು ಹೆಲ್ದಿನೂ ಕೂಡ. ನಿಮ್ಮ ಬ್ಯುಸಿ ಲೈಫ್ನಾಗ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಂ, ಇನ್ನೊಂದು ವಿಷಯ, ವಿಡಿಯೋ ನೋಡ್ತೀರಿ ಕರೆ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆತು ಬಿಡ್ತೀರಿ. ನೀವು ನಮ್ಮನ್ನು ಮರಿಬೋದು, ನಾವು ನಿಮ್ಮನ್ನು ಮರಿದಿಲ್ಲ. ಹೆಂಗಪ್ಪ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದ ಕರೆ ಇದ್ದರೆ ನಾ ಹಾಕುವಂಥ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಟಕ ಅಂತ ಬಂದು ನನ್ನ ನೆನಪು ನಿಮಗೆ ಮಾಡಿಕೊಡ್ತಾವ್ರಿ. ಅದಕ್ಕೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನಮ್ಮ ಪೂರಿ ಹೆಂಗೆ ಲಟ್ಟಿಶ್ ಹಾಕಿದ್ರೂ ಮಸ್ತ್ ಪೈಕಿ ಬರ ಅಂತ ಉಬ್ಬಿ ಬರತ್ತಾವು. ಬಾಳ್ಗ್ಯಾಗ ನಿಂದ್ರಿಗಂದ ಉಬ್ಬಿ ಬರತ್ತಾವಂದ್ರೆ ಹಿಟ್ಟು ಎಷ್ಟು ಮಸ್ತ್ ಪೈಕಿ ನೆಂದಿರಬೇಕು, ನೀವೇ ಹೇಳ್ರಿ ನೋಡೋಣ. ನಡೀರಿ ಪೂರಿ ಅಂತಿ ಮಾಡೇ ಬಿಟ್ಟಿದ್ದೀನಂತ. ಹೆಂಗಾಗಿದ್ದಾವು ಚಟ್ನಿ ಏನೇನಾಗೈತಿ ಅನ್ನೋದನ್ನು ನಿಮ್ಗೆ ತೋರಿಸ್ತಾನಂತ. ನಡೀರಿ ಆಲೂ ಪಲ್ಯ ಹಾಕಿದ್ದೇನಂತ. ಇನ್ನು ಹುರಿದಂಥ ಕಾಯಿ ಚಟ್ನಿ ರೀ, ಇದು ಒಂಥರ ಟೇಸ್ಟಾಗಿ ಕೊಡ್ತೈತೆ ರೀ. ಹಂಗೆ ಚಟ್ನಿ ಮಾಡೋದಕ್ಕಿಂತ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಭಾರಿ ಕೊಟ್ಬಿಡ್ತೈತಿ. ಇನ್ನು ನಮ್ದು ಬೆಟಗೇರಿ ಚಟ್ನಿ ರೀ, ಸಾಂಬಾರು ಮಾಡಿ ತಿನ್ನೋಕೆ ಬೇಸರ ಆದ್ರೆ ಅದರ ಜೊತೆ ಇದನ್ನು ಪೂರಿ ಜೊತೆ ತಿನ್ಬೋದು ಮತ್ತು ಟೇಸ್ಟೂ ಮಸ್ತ್ ಹತ್ತತ್ರಿ ರೀ. ಮತ್ತು ಈ ಬೆಟಗೇರಿ ಚಟ್ನಿ ರೀ ಹಂಗೆ ಬರೀ ಬಾಯ್ಲನ ತಿನ್ನೋಕೆ ಮಸ್ತ್ ಟೇಸ್ಟ್ ಕೊಟ್ಬಿಡ್ತೈತೆ ನೋಡ್ರಿ. ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾನಂತೆ ಎಷ್ಟು ನಮ್ಮ ಪೂರಿ ಸಾಫ್ಟಾಗೆ ಬಂದಾವು ಮತ್ತು ಚಟ್ನಿ ಜೊತೆ ಅಂತಿ ಮಸ್ತ್ ಟೇಸ್ಟಾಗಿ ಕೊಟ್ಬಿಟ್ಟೈತ್ರಿ. ಇವತ್ತಿಂದ ನಂದು ಪೂರಿ ಮತ್ತು ಆಲೂ ಪಲ್ಯ ಮತ್ತು ಬೆಟಗೇರಿ ಚಟ್ನಿ ಮತ್ತು ಹುರಿದ ಕಾಯಿ ಚಟ್ನಿ ಯಾವುದು ನಿಮಗೆ ಇಷ್ಟ ಆಯ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.